ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಜನವಾಡದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ. ಕಾಂಗ್ರೆಸ್ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿದೆ. ಈಶ್ವರ ಸಿಂಗ್ ಠಾಕೂರ್. ಬೀದರ್. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಮಾಡಿ ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿದೆ. ಇದರಿಂದ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಭಾರತೀಯ ಜನತಾ ಪಕ್ಷದ ವಿಭಾಗೀಯ ಪ್ರಭಾರಿಗಳು ಹಾಗೂ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ನಾಯಕರಾದ ಈಶ್ವರ ಸಿಂಗ್ ಠಾಕೂರ್ ತಿಳಿಸಿದರು. ಬೀದರ್ ತಾಲೂಕಿನ ಜನವಾಡ ಗ್ರಾಮದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಬೀದರ್ ಔರಾದ್ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಠಾಕೂರ್ ಅವರು, ಒಂದು ಕಡೆ ಸುಳ್ಳು ಗ್ಯಾರಂಟಿ ಹೆಸರಿನ ಮೇಲೆ ಮಹಿಳೆಯರಿಗೆ ಹಣ ಕೊಡುವುದು, ಮತ್ತೊಂದು ಕಡೆ ಬೆಲೆ ಏರಿಕೆ ಮಾಡಿ ಗಂಡಸರ ಜೇಬಿನಿಂದ ಕಸಿದುಕೊಳ್ಳುವುದು ಕಾಂಗ್ರೆಸ್ ಸರ್ಕಾರದ ದುರ್ನೀತಿಯಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸ್ಟಾಂಪ್ ಪೇಪರ್, ಅಬಕಾರಿ ನೀತಿಯ ಸರಾಯಿ ಬೆಲೆ, ತರಕಾರಿ ನೋಂದಣಿ ಶುಲ್ಕ ಸೇರಿದಂತೆ ದಿನಬಳಕೆ ಬೆಲೆ ಗಗನಕ್ಕೇರಿದೆ. ಸಂಪನ್ಮೂಲ ಕ್ರೋಢೀಕರಣದ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಬಡವರಿಗೆ ಮೋಸ ಮಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ದಿನಸಿ ವಸ್ತುಗಳು ಗಗನಕ್ಕೇರುತ್ತವೆ. ಇದರಿಂದ ಬಡವರು ಬದುಕು ಸಾಗಿಸುವುದೇ ದುಸ್ತರವಾಗುತ್ತದೆ. ಆದ್ದರಿಂದ ಕೂಡಲೇ ರಾಜ್ಯ ಸರ್ಕಾರ ಬೆಲೆ ಕಡಿಮೆ ಮಾಡಬೇಕು, ಇಲ್ಲದಿದ್ದರೆ ಹಳ್ಳಿಗಳಲ್ಲಿ ಹೋರಾಟ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದರು. ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಶಿ ಹೊಸಳ್ಳಿ ಮಾತನಾಡಿ, ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಜನರಿಗೆ ಮೋಸ ಮಾಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪೌರಾಡಳಿತ ಸಚಿವ ರಹೀಂ ಖಾನ್ ಬೆಲೆ ಏರಿಕೆಯನ್ನು ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳಬಾರದು. ಇದು ಜನತೆಗೆ ಮಾಡುವ ಘೋರ ಅನ್ಯಾಯ ಎಂದರಲ್ಲದೆ, ಜನವಾಡದಲ್ಲಿ ಬಡವರ ಪಾನ್ ಡಬ್ಬಗಳನ್ನು ಕೆಡವಲಾಗಿದೆ. ಇಲ್ಲಿಯ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಅಧ್ಯಕ್ಷರು ಬಡವರಿಗೆ ನ್ಯಾಯ ಒದಗಿಸಿಕೊಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದರು. ಇದೇ ವೇಳೆ ಸುಮಾರು 1 ಗಂಟೆಗಳ ಕಾಲ ಬೀದರ್ ಔರಾದ್ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಔರಾದೆ ಯರನಹಳ್ಳಿ, ಗ್ರಾಮೀಣ ಮಂಡಲ ಅಧ್ಯಕ್ಷ ರಾಜೇಂದ್ರ ಪೂಜಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಮನೋಹರ್ ಹೊಸಮನಿ, ಬೀದರ್ ವೀರ ನ್ಯೂಸ್ ಕನ್ನಡ. ಬಡವರ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ ರಾಜ್ಯದ ಮುಖ್ಯಮಂತ್ರಿಗೆ ಪೂರೈಸುವ ಸಲುವಾಗಿ ಆ 5 ಗ್ಯಾರಂಟಿಯನ್ನು ಅವ್ರು ತಲೆಗೆ ಇಟ್ಟುಕೊಂಡು ಅವರು ವಿದ್ಯುತ್ ಬಿಲ್ ಹೆಚ್ಚಾಗಿರ್ಬೋದು, ಹಾಲಿನ ದರ ಏರಿಸಿದಿರ್ಬೋದು, ಸರಾಯಿ ಬಿಲ್ ಏರಿಸಿದಿರ್ಬೋದು, ಅದೇ ರೀತಿ ಪ್ರತಿಯೊಂದು ಬಿಲ್ಲಿನ ಜೊತೆಗೆ ಮೊನ್ನೆ ತಾನೇ ನಡೆದಂಥ ಅವ್ರ ಕ್ಯಾಬಿನೆಟ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕೂಡ ಏರಿಸಿ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸೋದ್ರಿಂದ ಏನಾಗುತ್ತೆ ಸಾಮಾನ್ಯ ಜನರ ಮೇಲಂದ್ರೆ, ಅವ್ರದ್ದು ತರಕಾರಿ ಹಿಡ್ಕೊಂಡು ಮನೆ ಕಟ್ಟೋವರೆಗೂ ಸಿಮೆಂಟಿನ ಬೆಲೆ ಇರ್ಬೋದು, ಕಲ್ಲಿನ ಬೆಲೆ ಇರ್ಬೋದು, ಎಲ್ಲವನ್ನ ಹೆಚ್ಚು ಮಾಡ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದರೆ ಅದು ಸಾಮಾನ್ಯ ಈ ನಾಡಿನ ಮುಖ್ಯಮಂತ್ರಿ ಮೇಲೆ ನಮಗೆ ಬಹಳ ಭರವಸೆ ಇತ್ತು. ಯಾಕಂದ್ರೆ ಇವರು ಫೈನಾನ್ಸ್ ಮಿನಿಸ್ಟ್ರು 7-8 ಸಾರಿ ಫೈನಾನ್ಸ್ ಮಂಡನೆ ಮಾಡ್ಯಾರ. ಅಂತ ಫೈನಾನ್ಸ್ ಬಿಲ್ಲನ್ನು ಇವರು ಒಳ್ಳೆ ಮಂಡಿಸ್ತಾರೆ ಅಂತಕ್ಕಂಥ ಭರವಸೆಯನ್ನು ಸಂಪೂರ್ಣ ಹುಸಿಗೊಳಿಸಿದ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಈ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಂದಂತ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಂದಿಲ್ಲ ಒಂದು ತೊಂದರೆಗಳನ್ನ ರಾಜ್ಯದ ಬಡ ಜನರ ಮೇಲೆ ಹೇರುವಂತ ಕೆಲಸವನ್ನ ಮಾಡ್ತಾ ಇದೆ. ಒಂದು ಕಡೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ. ಎಲ್ಲ ಕಡೆ ಕಾನೂನನ್ನು ಮುರುವಂತಹ ಜಿಹಾದಿಗಳಿಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನ ಒಂದು ಕಡೆ ಮಾಡಿದ್ರೆ, ಇನ್ನೊಂದು ಕಡೆ ಬಡವರ ಮನೆಗಳ ದಿನಬಳಕೆ ಸಾಮಗ್ರಿಗಳ ಬೆಲೆಗಳನ್ನ ಏರಿಸುವ ಮುಖಾಂತರ ಮಾಡ್ತಾ ಇದೆ. ಇವತ್ತು ಪೆಟ್ರೋಲ್ ಡೀಸೆಲ್ ಏರಿಕೆ ಮುಖಾಂತರ ಸಂಪೂರ್ಣ ದಿನಬಳಕೆಗೆ ಬರುವಂತಹ, ಅದು ತರಕಾರಿ ಇರಬಹುದು, ಮನೆಯಲ್ಲಿರುವಂತಹ ಅನ್ನ ಬೇಳೆ ಸಾಮಗ್ರಿ ಇರಬಹುದು, ಎಲ್ಲದರ ಬೆಲೆಯನ್ನು ಏರಿಸುವಂತಹ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ.
ಒಂದು ಕಡೆಯಿಂದ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಇನ್ನೊಂದು ಕಡೆಯಿಂದ ಅದೇ ಮನೆಗಳಿಗೆ ಕತ್ತರಿ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ. ಅದನ್ನ ಖಂಡಿಸಿ ಬೆಲೆಯನ್ನ ಹಿಂದಕ್ಕೆ ಪಡಿಬೇಕಂತೇಳಿ ಒತ್ತಾಯವನ್ನ ಮಾಡಿ ಇವತ್ತು ಬೀದರ್ ವಿಧಾನಸಭಾ ಕ್ಷೇತ್ರದ ಹೋರಾಟವನ್ನ ಇವತ್ತು ಜನವಾಡ ಹೋಬಳಿಯಲ್ಲಿ ನಾವು ಮಾಡಿದ್ದೇವೆ. ನಮ್ಮ ಬೇಡಿಕೆಯನ್ನು ಈಡೇರಿಸಿದರೆ, ಬೆಲೆಗಳನ್ನು ಇಳಿಸಿದೇ ಇದ್ರೆ ಇಡೀ ಹಳ್ಳಿಗಳಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟವನ್ನು ಮಾಡುತ್ತೇವೆ ಅಂತೇಳಿ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ. ಸ್ನೇಹಿತರು ಹೇಳಿದ್ರು, ರಾಜ್ಯದ ಮುಖ್ಯಮಂತ್ರಿನೂ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ಭಾಗದ ಶಾಸಕರಾದಂಥ ರಹೀಂ ಖಾನ್ ಕೂಡ ಸಮರ್ಥನೆ ಮಾಡ್ಕೊಂಡಾರ ಅಂತ ಹೇಳಿ ರಹೀಂ ಖಾನ್ ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೇವೆ. ನೀವೇನು ಈ ಬಿಟ್ಟಿ ಭಾಗ್ಯ ಫ್ರೀ ಕೊಡ್ತಾ ಇದ್ರಿ, ನಿಮಗದು ಕೊಡಬೇಕು ಅನಿಸಿದ್ರೆ ನಿಮ್ಮ ಮನೆಯ ಸ್ವಂತ ಹಣವನ್ನು, ನಿಮ್ಮ ಕಾಂಗ್ರೆಸ್ ನಾಯಕರ ಸ್ವಂತ ಹಣವನ್ನು ಕೊಡ್ರಿ. ಇದೇ ಜನರ ಹತ್ರ ಕಿತ್ಕೊಂಡು ಇವ್ರದೇ ಎಲ್ಲ ಬೆಲೆ ಏರಿಕೆ ಮಾಡಿ ಇವ್ರದೇ ಕಿತ್ಕೊಂಡು ಇವರಿಗೆ ಕೊಡೋದು ನೀವು ಯಾವ ಪುರುಷಾರ್ಥದಲ್ಲಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಈ ಕ್ಷೇತ್ರ ಶಾಸಕರಿಗೆ ಕೇಳ್ತೇವೆ. ಅಷ್ಟೇ ಅಲ್ಲ, ಜನವಾಡದ ಒಬ್ಬ ತಾಯಿ ಪಾಪಿ ಇವಾಗ ಬಂದು ಅವರು ಈ ರಾಜ್ಯ ಸರ್ಕಾರ ವಿರುದ್ಧ ಗೋಳನ್ನು ಹಾಕ್ತಾ ಇದ್ದಾರೆ. ಇವತ್ತು PDO ಇಲ್ಲಿ ಯಾರಿದ್ದಾರೋ ಅವರು ಕೂಡ ತಕ್ಷಣದಲ್ಲಿ ಎಚ್ಚೆತ್ಕೊಳ್ಬೇಕು. ಕಾಂಗ್ರೆಸ್ನವ್ರಿಗೆ ಸಂಬಂಧಪಟ್ಟಂತ ಡಬ್ಬಿಗಳು ತೆಗೆದಿಲ್ಲ. ಒಬ್ಬ ಬಡ ಹೆಣ್ಮಗಳಿಗೆ ಸಂಬಂಧಪಟ್ಟಂತ ಡಬ್ಬಿಗಳು, ಅವು ವ್ಯಾಪಾರ ಮಾಡುವಂತ ಡಬ್ಬಿ ತೆಗೆದು ಅವಳಿಗೆ ಏನು ಲಾಸ್ ಮಾಡಿದಿರಿ, ಆ ತಾಯಿಗೆ ನೋಟಿಸ್ ಕೊಡ್ಲಾರ್ದೆ ತೆಗೆದಿರೋ ತಪ್ಪದ. ಈ ತಾಯಿಗೆ ಏನು ಲಾಸ್ ಮಾಡಿದಿರಿ, ಗ್ರಾಮ ಪಂಚಾಯತ್ ಅದನ್ನು ಭರಿಸಬೇಕು. ಮತ್ತು ಇಲ್ಲಿನ ಸ್ಥಳೀಯ ಶಾಸಕರಿಗೆ ಹೇಳ್ತೀವಿ, ನೀವು ಈ ರೀತಿ ಜನಸಾಮಾನ್ಯರಿಗೆ ತೊಂದರೆ ಕೊಡೋದು ಮಾಡಿದ್ರೆ ಮುಂದೆ ನಿಮ್ಮದು ಕೂಡ ಟೈಮ್ ಸರಿಯಾಗಿರಲ್ಲ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೀವಿ.